ಓ ಮೈ ಡಾಗ್. ಸೊ ಇದು ಆ, ಹಿಂದಿ ಚಿತ್ರ. ಎಲ್ಲ ಭಾಷೆಯಲ್ಲೇ ಬರ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ, ಆದರೆ ಆ ಥರ ಏನಿಲ್ಲ, ಹಿಂದಿಯಲ್ಲೇ ಬರ್ತಿರುವಂಥದ್ದು. ಸೊ ಬೆಂಗಳೂರಲ್ಲಿ ಈ ಒಂದು ಚಿತ್ರದ ಪ್ರಿವ್ಯೂ ಶೋ ಆಗಿರುವಂಥದ್ದು. ಸೊ ಆಗಸ್ಟ್ 7ನೇ ತಾರೀಕು ಈ ಚಿತ್ರ ರಿಲೀಸ್ ಆಗುತ್ತೆ. ಅದರ ಮುಂಚೆನೇ ಪ್ರಿವ್ಯೂ ಶೋ ಆಗಿರುವಂಥದ್ದು. ಸೊ ಪ್ರಿವ್ಯೂ ಶೋ ಬಗ್ಗೆ ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, ಈ ಚಿತ್ರ ನೋಡಿ ಬಹುತೇಕ ಬೆಂಗಳೂರಿನ ಅಥವಾ ಈ ಸಿನಿಮಾ ನೋಡ್ಲಿಕ್ಕೆ ಹೋದಂಥ ಬೆಂಗಳೂರಿನ ಯುವತಿಯರು ಕಣ್ಣೀರು ಹಾಕಿರುವಂಥದ್ದು. ಇಡೀ ಸಿನಿಮಾ ನೋಡ್ತಾನೆ ಅವರು ಕಣ್ಣೀರು ಆಗಿರುವಂಥದ್ದು. ಇದು ಹೆಚ್ಚು ಗಮನ ಸೆಳೀಲಿಕ್ಕೆ ಕಾರಣ ಏನು ಅಂತಂದರೆ, ಇವರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥದ್ದು, ಪರ್ಟಿಕ್ಯುಲರ್ ಆಗಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮ್ನ ವಿಡಿಯೋ ನೋಡಿದಾಗ ಈ ಚಿತ್ರದ ಬಗ್ಗೆ ಕುತೂಹಲ ಜಾಸ್ತಿ ಆಯಿತು. ಏನಿದೆ ಆ್ಯಕ್ಚುಲಿ ಈ ಥರ ಅಳುವಂಥದ್ದು ಏನಿದೆ ಈ ಒಂದು ಚಿತ್ರದಲ್ಲಿ ಅಂತ ಹೋದಾಗ, ಟೈಟಲ್ ಹೇಳುತ್ತೆ ಓ ಮೈ ಡಾಗ್ ಅಂತ. ಸೊ ಇದು ಒಂದು ಎಮೋಷ್ನಲ್ ಡಾಗ್ ಸಿನಿಮಾ. ಸೊ ಇದು ಯಾವುದೋ ಬ್ರೀಡ್ ಇರುವಂಥ ನಾಯಿಯನ್ನು ಇಟ್ಕೊಂಡು, ಅಥವಾ ಬ್ರೀಡ್ ಡಾಗ್, ವಿದೇಶಿ ತಳಿಯ ನಾಯಿಯ ಸಿನಿಮಾ ಅಲ್ಲ. ಸೊ ಇಂಡಿ ಡಾಗ್ ಏನಂತ ಹೇಳಿ, ಆ ಒಂದು ಇಂಡಿ ಡಾಗ್ ಸಂಬಂಧಪಟ್ಟಂಥ ಒಂದು ಚಿತ್ರ. ಎರಡು ನಾಯಿಗಳು ಪ್ರಮುಖವಾಗಿರುವಂಥದ್ದು. ಒಂದರ ಹೆಸರು ಏನಪ್ಪ ಅಂದರೆ ಆಸ್ಕರ್, ಇನ್ನೊಂದು ಬ್ರೋನೋ. ಸೊ ಇನ್ನೊಂದು ನಾಯಿ ಇದೆ, ಅದು ಮೋಮೋ ಅನ್ನುವಂಥದ್ದು. ಸೊ ಈ ನಾಯಿಗಳು, ಇದರ ಜೊತೆಗೆ 250ಕ್ಕೂ ಹೆಚ್ಚು ನಾಯಿಗಳು ಅಂದರೆ ಇಂಡಿ ಡಾಗ್ಸ್ಗಳನ್ನು ಇದರಲ್ಲಿ ಬಳಸ್ಕೊಂಡಿರುವಂಥದ್ದು. ಸೊ ಅದು ನಿಮ್ಗೆ ಟ್ರೈಲರಲ್ಲೇ ಗೊತ್ತಾಗುತ್ತೆ ಎಷ್ಟು ನಾಯಿಗಳು ಬರುತ್ತೆ ಅಂತಂದರೆ, ಒಂದು ಜೀಪು, ಅದರ ಹಿಂದೆ ಬೆನ್ನಟ್ಟಿ ಹೋಗುವಂಥ ನಾಯಿಗಳ ಒಂದು ದಂಡ ಅಥವಾ ದಂಡು, ಸೊ ಗುಂಪು, ಹೀಗೇನೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ನಾನು. ಸೊ ಈ ಥರ ಇರುವಂಥ ಕಂಟೆಂಟ್ ಇರುವಂಥ ಚಿತ್ರ. ಇದನ್ನು ನೋಡಿದಾಗ ಸಹಜವಾಗಿ ನಾಯಿ ಪ್ರಿಯರಿಗೆ ಅಥವಾ ಪ್ರಾಣಿ ಪ್ರಿಯರಿಗೆ ಇದು ಇಷ್ಟ ಆಗಿದೆ. ಸೊ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು, ಹುಡುಗಿಯರು ಸೊ ಇದನ್ನು ಹೆಚ್ಚು ಇಷ್ಟಪಟ್ಟಿರುವಂಥದ್ದು. ಎಮೋಷ್ನಲ್ ಆಗಿರುವಂಥದ್ದು, ಎಮೋಷ್ನಲ್ ಕಂಟೆಂಟ್ ಇದೆ ಇಲ್ಲಿ. ಏನು ಆಳಕ್ಕೆ ಹೋಗಿ ಹೃದಯನ ತಟ್ಟುವಂಥ ವಿಷಯ ಏನಪ್ಪ ಅಂದರೆ, ಗಲ್ಲಿಯಲ್ಲಿರುವಂಥ ನಾಯಿಗಳು ಕಾಣೆ ಆಗುತ್ತೆ. ಯಾಕಾಗುತ್ತೆ ಅಂಥೇಳಿ ಹುಡ್ಕೊಂಡು ಹೋಗುವಂಥ ಮಾಹಿ ರೈ, ಬಾಲನಟ, ಅವನ ಒಂದು ಪಾತ್ರ ಇಲ್ಲಿ. ಸೊ ಮಾಹಿ ರೈ ಆ ನಾಯಿಗಳನ್ನು ಹುಡ್ಕೊಂಡು ಹೋಗ್ತಾನೆ, ತನ್ನ ನೆಚ್ಚಿನ ನಾಯಿ ಅಥವಾ ಪೆಟ್ ಡಾಗ್ ಏನಿದೆ ಅದನ್ನು ಹುಡ್ಕೊಂಡು ಹೋಗ್ತಾನೆ. ಸೊ ಆಗ ಒಂದು ಸತ್ಯ ಹೊರಗೆ ಬರುತ್ತೆ, ಏನಂದರೆ ನಾಯಿಗಳನ್ನು ಕಳ್ಳ ಸಾಗಣೆ ಮಾಡ್ತಿದ್ದಾರೆ. ಸೊ ಅದರ ಜೊತೆಗೆ ಇನ್ನೊಂದು ಸತ್ಯನೂ ಗೊತ್ತಾಗತ್ತೆ, ಕಿಡ್ನಿ ದಂಧೆಯ ಕರಾಳ ಸತ್ಯ ಇದರಲ್ಲಿ ಗೊತ್ತಾಗತ್ತೆ. ಸೊ ಕಿಡ್ನಿಗೋಸ್ಕರ ನಾಯಿಗಳನ್ನು ಕೊಲ್ತಾರೆ ಅನ್ನುವಂಥ ಸತ್ಯ. ಸೊ ಅದನ್ನು ಸಹಜವಾಗಿ ಯಾರು ನೋಡಿದರೂ ಕೂಡ ಅದನ್ನು ಬೇಜಾರಾಗತ್ತೆ. ಸೊ ಹಾಗಾಗಿ ಈ ಸಿನಿಮಾ ನೋಡಿದವರು ಹರ್ಟ್ ಆಗಿರುವಂಥದ್ದು, ಜೊತೆಗೆ ಎಮೋಷ್ನಲ್ ಆಗಿ ಕಣ್ಣೀರಾಗಿರುವಂಥದ್ದು. ಆಗಸ್ಟ್ 7ನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ಅಥವಾ ಇವತ್ತೇನೆ ಆಗಸ್ಟ್ 7. ಸೊ ಇವತ್ತಾಗತ್ತೆ. ಸೊ ಈ ಸಿನಿಮಾದ ಪ್ರಿವ್ಯೂ ಸುಮಾರು ಪ್ರಮುಖ ನಗರದಲ್ಲಿ ಆಗಿರುವಂಥದ್ದು. ಪ್ರಿವ್ಯೂ ಶೋಗೆ ಅಥವಾ ಮುಂಬೈಯಲ್ಲಿ ನಡೆದಂಥ ಪ್ರಿವ್ಯೂ ಶೋ ಅಂತ ಹೇಳ್ಬೋದು ಅನ್ನೋದನ್ನು. ಸೊ ವಿಡಿಯೋನ ಅದನ್ನು ಹೇಳ್ತಿದೆ. ಸೊ ಆ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಚಾರ ಏನಂದರೆ, ರವೀನಾ ಟಂಡನ್ ಅವರು ಈ ಒಂದು ಚಿತ್ರದ ಪ್ರಿವ್ಯೂ ಶೋ ಬಂದಿದ್ದಾರೆ. ಅಲ್ಲೇ ಚಿತ್ರದಲ್ಲಿ ಬಳಕೆಯಾಗಿರುವಂಥ ನಾಯಿಗಳು ಬಂದಿರುವಂಥದ್ದು. ಸೊ ಆ ನಾಯಿಗಳಲ್ಲಿ ಒಂದು ನಾಯಿಯ ಹಲ್ಲಿಗೆ ರವೀನಾ ಟಂಡನ್ ಅವರ ಟಾಪ್ನ ಒಂದು ಎಳೆ ಸಿಕ್ಕಾಗುತ್ತೆ. ಅದು ಸಿಕ್ಕೊಳ್ಳೋದ್ರಿಂದ ಏನೋ ಬೇರೆ ಅನಿಸುತ್ತೆ, ಕಚ್ತೇನೋ ನಾಯಿ ಅಂಥೇಳಿ. ಬಟ್ ಅದು ಸಿಕ್ಕೊಂಡಿರುತ್ತೆ. ಅದನ್ನು ತುಂಬ ಪ್ರೀತಿಯಿಂದ ಅದನ್ನು ಕ್ಯಾಚ್ ಮಾಡಿದಾಗ ಅದು ಹಲ್ಲಲ್ಲಿ ಆ ಬಟ್ಟೆ ಎಳೆ ಸಿಕ್ಕೊಳ್ಳುತ್ತೆ. ಸೊ ಇದು ರಿವ್ಯೂ ಸಂದರ್ಭದಲ್ಲಿ ಆದಂಥ ಒಂದು ಸಣ್ಣ ಘಟನೆ, ಅದರ ಕಚ್ಚಿಲ್ಲ ಅನ್ನುವಂಥದ್ದು. ಸೊ ಇದರ ಹೊರತಾಗಿ ಇದು ಡಾಗ್ ಸಿನಿಮಾ. ಅಮಿತ್ ರೈ ಅವರು ಇದನ್ನು ನಿರ್ದೇಶನ ಮಾಡಿರುವಂಥದ್ದು. ಇಲ್ಲಿ ಪಂಕಜ್ ತ್ರಿಪಾಠಿ ಅವರು ಇರುವಂಥದ್ದು. ಓ ಮೈ ಡಾಗ್ ಸಿನಿಮಾದ ವಿಶೇಷ ಏನಂದರೆ, ಓ ಮೈ ಗಾಡ್ ಸಿನಿಮಾದ ನಿರ್ದೇಶಕರು ಅಮಿತ್ ರೈ ಅವರು. ಓ ಮೈ ಗಾಡ್ 2 ಸಿನಿಮಾ ಏನು ಬಂತು ಅದರ ನಿರ್ದೇಶಕರು. ಇಲ್ಲಿ ತಮ್ಮ ಚಿತ್ರಕ್ಕೆ ಓ ಮೈ ಡಾಗ್ ಅನ್ನುವಂಥ ಹೆಸರಿಟ್ಟಿರುವಂಥದ್ದು. ಸೊ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು, ಮತ್ತಷ್ಟು ಇನ್ನಷ್ಟು ಇರುತ್ತೆ ಬೇರೆ ಬೇರೆ. ಸೊ ಅದನ್ನು ಹೇಳ್ತೇನೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.